ನಿಮ್ಮ ಜೇಬಿನಲ್ಲಿ ಕೇವಲ 10 ರೂಪಾಯಿ ಹಣ ಉಳಿದು ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತಾಗ ನೀವು ಮೊದಲು ಏನು ಮಾಡುತ್ತೀರಿ? ಇಂದು ನಾವು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೋ ಆ ವ್ಯಕ್ತಿ ಒಂದು ದಿನ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಮೂಲೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕಣ್ಣೀರು ಹಾಕುತ್ತಾ ಕುಳಿತಿದ್ದ. ಹಸಿವು ಒಂದು ಕಡೆ ಹೊಟ್ಟೆಯನ್ನು ಸೀಳುತ್ತಿದ್ದರೆ, ಇಷ್ಟಪಟ್ಟವರು ಮತ್ತು ಅತ್ಯಂತ ಆಪ್ತರು ನೀಡಿದ ಮೋಸದ ನೋವು ಇನ್ನೊಂದು ಕಡೆ ಆತನನ್ನು ಜೀವಂತವಾಗಿ ನುಂಗುತ್ತಿತ್ತು. ಆದರೆ ಆತ ಬಳಸಿದ ಆ ಒಂದು ರಹಸ್ಯ ಸೂತ್ರ ಯಾವುದು ಗೊತ್ತಾ? ಆ ವಿಚಿತ್ರ ಸೂತ್ರ ತಿಳಿಯದಿದ್ದರೆ ಇಂದು ಆತ ಭಾರತದ ಅತ್ಯಂತ ಶ್ರೇಷ್ಠ ಮತ್ತು ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬನಾಗುತ್ತಿರಲಿಲ್ಲ. ಆ ಕಥೆಯನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ, ಜೊತೆಗೆ ನಿಮ್ಮ ರಕ್ತ ಕುದಿಯಲು ಆರಂಭವಾಗುತ್ತದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಆತ ಗೆದ್ದ ಆ ರಹಸ್ಯ ನಿಮಗೊಂದು ಹೊಸ ದಾರಿ ತೋರಿಸಲಿದೆ. ನಾವು ಮಾತನಾಡುತ್ತಿರುವ ಈ ಸಾಮಾನ್ಯ ಯುವಕನಿಗೆ ಇನ್ಫೋಸಿಸ್ ಕಟ್ಟುವ ಮುನ್ನವೇ ಯಶಸ್ಸು ಸಿಗಲಿಲ್ಲ. ಅದಕ್ಕಿಂತ ಮುಂಚೆ ಆತ ಕಂಡಿದ್ದು ಒಂದು ಭೀಕರವಾದ ಸೋಲು. ಹೌದು, ಹಲವು ವರ್ಷಗಳ ಹಿಂದೆ ಆತ ತನ್ನ ಮೊದಲ ಸಾಫ್ಟ್ವೇರ್ ಕಂಪನಿಯಾದ ಸಾಫ್ಟ್ರಾನಿಕ್ಸ್ ಅನ್ನು ಅತ್ಯಂತ ಉತ್ಸಾಹದಿಂದ ಆರಂಭಿಸಿದ. ತನ್ನ ಇಡೀ ಜ್ಞಾನ ಮತ್ತು ಶಕ್ತಿಯನ್ನು ಆ ಉದ್ಯಮದ ಮೇಲೆ ಹೂಡಿಕೆ ಮಾಡಿದ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಮಾರುಕಟ್ಟೆಯ ಪರಿಸ್ಥಿತಿ ಸರಿಯಿರದ ಕಾರಣ ಕೇವಲ 1.5 ವರ್ಷದಲ್ಲಿ ಆ ಕಂಪನಿ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಆ ಒಂದು ಸೋಲು ಆತನ ಕನಸುಗಳನ್ನು ಪುಡಿ ಮಾಡಿತು. ಕೈಯಲ್ಲಿದ್ದ ಹಣವೆಲ್ಲ ಕರಗಿ ಹೋಗಿತ್ತು. ಹೆತ್ತವರ ಆಸೆಗಳು ಕಣ್ಣ ಮುಂದೆಯೇ ಕಮರಿ ಹೋಗುತ್ತಿದ್ದವು. ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ ಆ ದಿನಗಳಲ್ಲಿ ಆತನಿಗೆ ಭವಿಷ್ಯದ ದಾರಿ ಕಾಣಿಸುತ್ತಿರಲಿಲ್ಲ. ತಾನು ಅಂದುಕೊಂಡ ಕನಸು ಕೇವಲ ಒಂದು ಭ್ರಮೆಯೇ ಎಂದು ಆತ ಒಳಗಿನಿಂದಲೇ ನೊಂದಿದ್ದ. ಆದರೆ ಅದೇ ಕತ್ತಲೆಯ ದಿನಗಳಲ್ಲಿ ಆತನಿಗೆ ಬೆಂಬಲವಾಗಿ ನಿಂತಿದ್ದು ಆತನ ಧರ್ಮಪತ್ನಿ ಸುಧಾಮೂರ್ತಿಯವರು. ಆ ಕಷ್ಟದ ಸಮಯದಲ್ಲಿ ಅವರು ಧೃತಿಗೆಡದೆ ತಮ್ಮ ವೈಯಕ್ತಿಕ ಉಳಿತಾಯದ ಕೇವಲ 10,000 ರೂಪಾಯಿ ಮತ್ತು ತಮ್ಮ ಸಣ್ಣ ಒಡವೆಗಳನ್ನು ಆತನ ಕೈಗಿಟ್ಟರು. ಆ 10,000 ರೂಪಾಯಿಗಳು ಕೇವಲ ಹಣವಾಗಿರಲಿಲ್ಲ, ಬದಲಿಗೆ ಆತನ ಸತ್ತೋಗಿದ್ದ ಕನಸುಗಳಿಗೆ ಮರುಜೀವ ನೀಡಿದ ಸಂಜೀವಿನಿಯಾಗಿತ್ತು. ಆ 10,000 ರೂಪಾಯಿಗಳನ್ನು ಕೈಯಲ್ಲಿ ಹಿಡಿದಾಗ ಆ ಯುವಕನ ಮನಸ್ಸಿನಲ್ಲಿ ಒಂದು ಅಚಲವಾದ ತೀರ್ಮಾನ ಮೂಡಿತು. ಆತ ಯೋಚಿಸಿದ, ನನ್ನ ಮೊದಲ ಪ್ರಯತ್ನ ಸೋತಿರಬಹುದು, ಆದರೆ ನನ್ನೊಳಗಿರುವ ಕೌಶಲ್ಯ ಮತ್ತು ಜ್ಞಾನ ಇನ್ನೂ ಜೀವಂತವಾಗಿದೆ. ಈ ಧನಾತ್ಮಕ ಆಲೋಚನೆಯೊಂದಿಗೆ ಆತ ತನ್ನ 2ನೇ ಇನ್ನಿಂಗ್ಸ್ ಆರಂಭಿಸಲು ಸಿದ್ಧನಾದ. 1981ರಲ್ಲಿ ತನ್ನ ಇನ್ನೂ 6 ಜನ ಸ್ನೇಹಿತರನ್ನು ಜೊತೆಗೂಡಿಸಿಕೊಂಡು ಒಂದು ಸಣ್ಣ ಕೋಣೆಯಲ್ಲಿ ಇನ್ಫೋಸಿಸ್ ಕಂಪನಿಯ ಅಡಿಪಾಯ ಹಾಕಿದ. ಆ ದಿನಗಳಲ್ಲಿ ಅವರ ಬಳಿ ಸ್ವಂತ ಕಂಪ್ಯೂಟರ್ ಖರೀದಿಸಲು ಕೂಡ ಹಣವಿರಲಿಲ್ಲ. ಮೊದಲ ಕೆಲವು ವರ್ಷಗಳು ಆತ ಸುಖ, ನಿದ್ದೆ ಮತ್ತು ವೈಯಕ್ತಿಕ ಬದುಕನ್ನು ಸಂಪೂರ್ಣವಾಗಿ ಮರೆತುಬಿಟ್ಟ. ದಿನದ 24 ಗಂಟೆಗಳು ಕೇವಲ ಕೋಡಿಂಗ್, ಕ್ಲೈಂಟ್ಗಳ ಭೇಟಿ ಮತ್ತು ಪರಿಶ್ರಮದಲ್ಲೇ ಕಳೆಯುತ್ತಿತ್ತು. ಆರಂಭದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇವರನ್ನು ನೋಡಿ ತಿರಸ್ಕರಿಸಿದವು, ಇವರ ಸಾಮರ್ಥ್ಯವನ್ನು ಅಪಹಾಸ್ಯ ಮಾಡಿದವು. ಆದರೆ ಆತ ಜನರ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸೋಲಿನ ಪ್ರತಿ ಅವಮಾನವನ್ನು ಆತ ಕಠಿಣ ಪರಿಶ್ರಮದ ಇಂಧನವನ್ನಾಗಿ ಮಾಡಿಕೊಂಡ. ಬಂದ ಪ್ರತಿಯೊಂದು ಸಣ್ಣ ಲಾಭದ ರೂಪಾಯಿಯನ್ನು ಕಂಪನಿಯ ಬೆಳವಣಿಗೆಗಾಗಿಯೇ ಅತ್ಯಂತ ಜಾಗರೂಕತೆಯಿಂದ ಮರುಹೂಡಿಕೆ ಮಾಡುತ್ತಾ ಹೋದ. ಹೌದು ಸ್ನೇಹಿತರೆ, ಅಂದು ಶೂನ್ಯದಿಂದ ಎದ್ದು ಬಂದು ಇಂದು ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿ ಕೋಟ್ಯಂತರ ರೂಪಾಯಿಗಳ ಸಾಮ್ರಾಜ್ಯ ಕಟ್ಟಿರುವ ಆ ಅದ್ಭುತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾರಾಯಣ ಮೂರ್ತಿಯವರು. ಅವರು ಅಂದು ಮೆಜೆಸ್ಟಿಕ್ನಲ್ಲಿ ಕುಸಿದು ಕುಳಿತಿದ್ದರೆ ಇಂದು ಇನ್ಫೋಸಿಸ್ ಎಂಬ ಸಂಸ್ಥೆ ಹುಟ್ಟುತ್ತಿರಲಿಲ್ಲ. ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ನೆನಪಿಡಿ, ಬಂಡೆಗೆ ಬೀಳುವ ಪ್ರತಿಯೊಂದು ಪೆಟ್ಟು ಅದನ್ನು ಕರಗಿಸುವುದಿಲ್ಲ, ಬದಲಿಗೆ ಅದನ್ನೊಂದು ಸುಂದರ ಕಲೆಯನ್ನಾಗಿ ಮಾಡುತ್ತದೆ. ನಿಮ್ಮ ಇಂದಿನ ಕಷ್ಟಗಳು ನಾಳಿನ ನಿಮ್ಮ ಸಾಮ್ರಾಜ್ಯಕ್ಕೆ ಬುನಾದಿ ಅಷ್ಟೇ. ನೀವು ಸಹ ನಿಮ್ಮ ಇಂದಿನ ಪರಿಸ್ಥಿತಿಯಿಂದ ಬೇಸತ್ತಿದ್ದರೆ ಇಂದೇ ನಿಮ್ಮ ಮನಸ್ಸನ್ನು ರೀಸೆಟ್ ಮಾಡಿ. ಈ ಕಥೆ ನಿಮ್ಮ ರಕ್ತವನ್ನು ಕುದಿಸಿದ್ದರೆ, ನಿಮ್ಮಲ್ಲಿ ಧೈರ್ಯ ತುಂಬಿದ್ದರೆ ಈಗಲೇ ಕಾಮೆಂಟ್ನಲ್ಲಿ ಎಸ್ ಎಂದು ಬರೆಯಿರಿ ಮತ್ತು ನಿಮ್ಮ 2 ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ.